ದೇವೇಗೌಡರ ಜೀವನಯಾನದ 3ನೇ ಭಾಗ ಇವತ್ತು. ಚೆನ್ನಮ್ಮನವರ ಮೇಲೆ ಒಂದು ಆ್ಯಸಿಡ್ ದಾಳಿಯ ಘಟನೆ ಈಗಲೂ ಅವರ ಫೇಸಲ್ಲಿ ಕಾಣುತ್ತೆ. ಇವರಿಬ್ಬರು ಗಂಡ ಹೆಂಡತಿ ಎಲ್ಲಿಗೆ ಹೋದರೂ ಕೂಡ ಜೊತೆಯಾಗಿರ್ತಾರೆ. ಆದರೆ ಒಂದು ಆ್ಯಸಿಡ್ ಅಟ್ಯಾಕ್ ಆಗತ್ತಲ್ಲ, ಏನದು ಕಥೆ? ಯಾರ ಮೇಲೆ? ಪೊಲಿಟಿಕಲ್ ರಿವೆಂಜಾ? ಅಲ್ಲ, ಫ್ಯಾಮಿಲಿಯಲ್ಲೇ ಆಗಿರುವಂಥದ್ದು. ಕೊನೆಗೆ ಯಾರು ಆ್ಯಸಿಡ್ ಹಾಕಿರ್ತಾನೋ ಆತನನ್ನು ಬಚಾವ್ ಮಾಡೋದು ಕೂಡ ದೇವೇಗೌಡರು. ಬನ್ನಿ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ರೇವಣ್ಣ ಮೇಲೆ ಆಸಿಡ್ ಅಟ್ಯಾಕ್ ಯತ್ನ. ಮಗ ಮಿಸ್, ತಾಯಿ ಚೆನ್ನಮ್ಮ ಮೇಲೆ ದಾಳಿ. ಬಹುಶಃ ಯಾವ ಮಾಧ್ಯಮವೂ ಈ ಸುದ್ದಿ ಹೇಳಿರಲಿಕ್ಕಿಲ್ಲ. ದೇವೇಗೌಡರ ಕುಟುಂಬದಲ್ಲಿ ಇಂತಹದ್ದೊಂದು ಘೋರ ಘಟನೆ ನಡೆದಿದೆ ಅನ್ನೋ ಸುಳಿವು ಕೂಡ ಯಾರಿಗೂ ಇರಲ್ಲ. ತಮ್ಮನ ಸಂಬಂಧಿಯೇ ಮಾಡಿದ ಆ ಕೃತ್ಯವನ್ನ ದೊಡ್ಡಗೌಡರ ಪತ್ನಿ ಚೆನ್ನಮ್ಮ ಇಂದಿಗೂ ನೆನೆಯುತ್ತಾರೆ. ಪೂಜೆಗೆ ಬಂದಾಗಲೇ ಪತ್ನಿ ಸೊಸೆ ಮೇಲೆ ದಾಳಿ. ಅದು ಫೆಬ್ರವರಿ 21, 2001. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನಲ್ಲಿರೋ ಈಶ್ವರ ದೇವಸ್ಥಾನ. ಪೂಜೆ ಮುಗಿಸಿಕೊಂಡು ಬರುವಾಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಪತ್ನಿ ಚೆನ್ನಮ್ಮ ಹಾಗೂ ಎಚ್.ಡಿ. ರೇವಣ್ಣ ಸತಿ ಭವಾನಿ ಮೇಲೆ ಆಸಿಡ್ ದಾಳಿ ನಡೆಯಿತು. ಅಂದು ಎಚ್.ಡಿ. ರೇವಣ್ಣ ಜಸ್ಟ್ ಮಿಸ್. ಅಸಲಿಗೆ ಎಚ್.ಡಿ. ರೇವಣ್ಣ ಮೇಲೆ ಆಸಿಡ್ ಹಾಕಬೇಕು ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ನಾವೆಲ್ಲ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ಎಚ್.ಡಿ. ರೇವಣ್ಣ ಬಂದಿರಲಿಲ್ಲ. ನನ್ನ ಪತ್ನಿ ಹಾಗೂ ಸೊಸೆ ಮೇಲೆ ಆಸಿಡ್ ಅಟ್ಯಾಕ್ ಆಯ್ತು ಅಂತ ಎಚ್.ಡಿ. ದೇವೇಗೌಡರೇ ಹೇಳ್ಕೊಂಡಿದ್ದಾರೆ. ದೇವೇಗೌಡರ ತಮ್ಮನೇ ಆಸಿಡ್ ಎರಚಿದ್ದ. ಎಚ್.ಡಿ. ದೇವೇಗೌಡರವರ ತಮ್ಮನ ಮಗನೇ ಆಸಿಡ್ ಎರಚಿದ್ದರಿಂದ ಕೌಟುಂಬಿಕ ವೈಷಮ್ಯ ಅನ್ನೋದು ಸುಲಭಕ್ಕೆ ಗೊತ್ತಾಯ್ತು. ಆದ್ರೆ ದಾಳಿ ಹಿಂದೆ ರಾಜಕೀಯ ಮುಖಂಡರ ಪ್ರೇರಣೆ ಇತ್ತು ಅಂತ ಎಚ್.ಡಿ. ದೇವೇಗೌಡರು ಹಲವು ಬಾರಿ ಹೇಳಿದ್ದಾರೆ. ದಾಳಿ ಮಾಡಿದವನನ್ನೇ ಬಿಡಿಸಿದ್ದ ಗೌಡ್ರು. ಆಸಿಡ್ ಎರಚಿದ ಪ್ರಕರಣದಲ್ಲಿ ದೇವೇಗೌಡರ ತಮ್ಮನ ಮಗ ಲೋಕೇಶ್ ಅಪರಾಧಿ ಅಂತ ಸಾಬೀತಾಗಿತ್ತು. ನ್ಯಾಯಾಲಯ 8 ವರ್ಷ ಜೈಲು ಶಿಕ್ಷೆ ವಿಧಿಸಿತ್ತು. ಲೋಕೇಶ್ ಇನ್ನೂ 4.5 ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಿತ್ತು. ಆಗ ತಮ್ಮನ ಆರೋಗ್ಯ ಸ್ಥಿತಿ ಕಂಡು ಹೈಕೋರ್ಟ್ ನ್ಯಾಯಮೂರ್ತಿ ಬಳಿ ಮನವಿ ಮಾಡಿ ಲೋಕೇಶ್ರನ್ನ ಗೌಡ್ರು ಬಿಡುಗಡೆ ಮಾಡಿಸಿದ್ರು. ಇದು ದೇಶದ ಜನಕ್ಕೆ ಗೊತ್ತಿಲ್ಲದ ವಿಷಯ. ಆ ಹುಡುಗ ಅಪರಾಧಿ ಅಂತ ಪ್ರೂವ್ ಆಯಿತು. ನನ್ನ ತಮ್ಮನಿಗೆ ಕ್ಯಾನ್ಸರ್ ಇತ್ತು. 6 ವರ್ಷ ಬದುಕಬಹುದಿತ್ತು ಅಂತ ವೈದ್ಯರು ಹೇಳಿದ್ರು. ಹೈಕೋರ್ಟ್ನಲ್ಲಿ ಒಬ್ಬರು ಜಡ್ಜ್ ಇದ್ರು. ಅವರಿಗೆ ನಾನು ಫೋನ್ ಮಾಡಿದೆ. ನನ್ನ ತಮ್ಮ ಸಾಯುತ್ತಾನೆ, ಆತನ ಮಗ ಲೋಕೇಶ್ನನ್ನು ಬಿಟ್ಟು ಬಿಡಿ ಎಂದು ಕೇಳಿಕೊಂಡೆ. ಇನ್ನು 4 ವರ್ಷ ಶಿಕ್ಷೆ ಇರಬೇಕಾದ್ರೇ ರಿಲೀಸ್ ಮಾಡಿದ್ರು. ದಾಳಿ ನಡೆದಾಗ ಚೆನ್ನಮ್ಮರವರಿಗೆ 2 ತಿಂಗಳ ಕಾಲ ಪ್ರಜ್ಞೆಯೇ ಇರಲಿಲ್ಲ. ಪತ್ನಿಗೆ ಬಂದ ಸ್ಥಿತಿ ಕಂಡು ದೇವೇಗೌಡರು ಕಣ್ಣೀರಿಡುತ್ತಿದ್ರಂತೆ. ವಿಶೇಷ ಅಂದ್ರೆ ಆಸಿಡ್ ದಾಳಿ ನಡೆದರೂ ಚೆನ್ನಮ್ಮ ಬೇಸರ ಮಾಡಿಕೊಳ್ಳಲಿಲ್ಲ. ನಾನು ಬರುವವರೆಗೂ ಆಕೆ ಊಟ ಮಾಡ್ತಿರ್ಲಿಲ್ಲ ಅಂತ ದೊಡ್ಡಗೌಡ್ರೇ ಹೇಳಿಕೊಂಡಿದ್ದಾರೆ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿದ್ರ, ಒಂದು ಆಸಿಡ್ ದಾಳಿಗೆ 8 ವರ್ಷ ಶಿಕ್ಷೆ ಆಗಿದೆ. ಅದು ಪ್ರಧಾನಿ ಅಣ್ಣನ ಮಗ ಆಗಿದ್ದು, ತಮ್ಮನ ಮಗ ಆಗಿದ್ರು. ಕಾರಣ ಅಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ದೇವೇಗೌಡರ ಜೀವನಯಾನದ 3ನೇ ಭಾಗ ಇವತ್ತು. ಚೆನ್ನಮ್ಮನವರ ಮೇಲೆ ಒಂದು ಆ್ಯಸಿಡ್ ದಾಳಿಯ ಘಟನೆ ಈಗಲೂ ಅವರ ಫೇಸಲ್ಲಿ ಕಾಣುತ್ತೆ. ಇವರಿಬ್ಬರು ಗಂಡ ಹೆಂಡತಿ ಎಲ್ಲಿಗೆ ಹೋದರೂ ಕೂಡ ಜೊತೆಯಾಗಿರ್ತಾರೆ. ಆದರೆ ಒಂದು ಆ್ಯಸಿಡ್ ಅಟ್ಯಾಕ್ ಆಗತ್ತಲ್ಲ, ಏನದು ಕಥೆ? ಯಾರ ಮೇಲೆ? ಪೊಲಿಟಿಕಲ್ ರಿವೆಂಜಾ? ಅಲ್ಲ, ಫ್ಯಾಮಿಲಿಯಲ್ಲೇ ಆಗಿರುವಂಥದ್ದು. ಕೊನೆಗೆ ಯಾರು ಆ್ಯಸಿಡ್ ಹಾಕಿರ್ತಾನೋ ಆತನನ್ನು ಬಚಾವ್ ಮಾಡೋದು ಕೂಡ ದೇವೇಗೌಡರು. ಬನ್ನಿ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ರೇವಣ್ಣ ಮೇಲೆ ಆಸಿಡ್ ಅಟ್ಯಾಕ್ ಯತ್ನ. ಮಗ ಮಿಸ್, ತಾಯಿ ಚೆನ್ನಮ್ಮ ಮೇಲೆ ದಾಳಿ.
ಬಹುಶಃ ಯಾವ ಮಾಧ್ಯಮವೂ ಈ ಸುದ್ದಿ ಹೇಳಿರಲಿಕ್ಕಿಲ್ಲ. ದೇವೇಗೌಡರ ಕುಟುಂಬದಲ್ಲಿ ಇಂತಹದ್ದೊಂದು ಘೋರ ಘಟನೆ ನಡೆದಿದೆ ಅನ್ನೋ ಸುಳಿವು ಕೂಡ ಯಾರಿಗೂ ಇರಲ್ಲ. ತಮ್ಮನ ಸಂಬಂಧಿಯೇ ಮಾಡಿದ ಆ ಕೃತ್ಯವನ್ನ ದೊಡ್ಡಗೌಡರ ಪತ್ನಿ ಚೆನ್ನಮ್ಮ ಇಂದಿಗೂ ನೆನೆಯುತ್ತಾರೆ. ಪೂಜೆಗೆ ಬಂದಾಗಲೇ ಪತ್ನಿ ಸೊಸೆ ಮೇಲೆ ದಾಳಿ. ಅದು ಫೆಬ್ರವರಿ 21, 2001. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನಲ್ಲಿರೋ ಈಶ್ವರ ದೇವಸ್ಥಾನ. ಪೂಜೆ ಮುಗಿಸಿಕೊಂಡು ಬರುವಾಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಪತ್ನಿ ಚೆನ್ನಮ್ಮ ಹಾಗೂ ಎಚ್.ಡಿ. ರೇವಣ್ಣ ಸತಿ ಭವಾನಿ ಮೇಲೆ ಆಸಿಡ್ ದಾಳಿ ನಡೆಯಿತು. ಅಂದು ಎಚ್.ಡಿ. ರೇವಣ್ಣ ಜಸ್ಟ್ ಮಿಸ್. ಅಸಲಿಗೆ ಎಚ್.ಡಿ. ರೇವಣ್ಣ ಮೇಲೆ ಆಸಿಡ್ ಹಾಕಬೇಕು ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ನಾವೆಲ್ಲ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ಎಚ್.ಡಿ. ರೇವಣ್ಣ ಬಂದಿರಲಿಲ್ಲ. ನನ್ನ ಪತ್ನಿ ಹಾಗೂ ಸೊಸೆ ಮೇಲೆ ಆಸಿಡ್ ಅಟ್ಯಾಕ್ ಆಯ್ತು ಅಂತ ಎಚ್.ಡಿ. ದೇವೇಗೌಡರೇ ಹೇಳ್ಕೊಂಡಿದ್ದಾರೆ. ದೇವೇಗೌಡರ ತಮ್ಮನೇ ಆಸಿಡ್ ಎರಚಿದ್ದ. ಎಚ್.ಡಿ. ದೇವೇಗೌಡರವರ ತಮ್ಮನ ಮಗನೇ ಆಸಿಡ್ ಎರಚಿದ್ದರಿಂದ ಕೌಟುಂಬಿಕ ವೈಷಮ್ಯ ಅನ್ನೋದು ಸುಲಭಕ್ಕೆ ಗೊತ್ತಾಯ್ತು. ಆದ್ರೆ ದಾಳಿ ಹಿಂದೆ ರಾಜಕೀಯ ಮುಖಂಡರ ಪ್ರೇರಣೆ ಇತ್ತು ಅಂತ ಎಚ್.ಡಿ. ದೇವೇಗೌಡರು ಹಲವು ಬಾರಿ ಹೇಳಿದ್ದಾರೆ. ದಾಳಿ ಮಾಡಿದವನನ್ನೇ ಬಿಡಿಸಿದ್ದ ಗೌಡ್ರು. ಆಸಿಡ್ ಎರಚಿದ ಪ್ರಕರಣದಲ್ಲಿ ದೇವೇಗೌಡರ ತಮ್ಮನ ಮಗ ಲೋಕೇಶ್ ಅಪರಾಧಿ ಅಂತ ಸಾಬೀತಾಗಿತ್ತು. ನ್ಯಾಯಾಲಯ 8 ವರ್ಷ ಜೈಲು ಶಿಕ್ಷೆ ವಿಧಿಸಿತ್ತು. ಲೋಕೇಶ್ ಇನ್ನೂ 4.5 ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಿತ್ತು. ಆಗ ತಮ್ಮನ ಆರೋಗ್ಯ ಸ್ಥಿತಿ ಕಂಡು ಹೈಕೋರ್ಟ್ ನ್ಯಾಯಮೂರ್ತಿ ಬಳಿ ಮನವಿ ಮಾಡಿ ಲೋಕೇಶ್ರನ್ನ ಗೌಡ್ರು ಬಿಡುಗಡೆ ಮಾಡಿಸಿದ್ರು. ಇದು ದೇಶದ ಜನಕ್ಕೆ ಗೊತ್ತಿಲ್ಲದ ವಿಷಯ. ಆ ಹುಡುಗ ಅಪರಾಧಿ ಅಂತ ಪ್ರೂವ್ ಆಯಿತು. ನನ್ನ ತಮ್ಮನಿಗೆ ಕ್ಯಾನ್ಸರ್ ಇತ್ತು. 6 ವರ್ಷ ಬದುಕಬಹುದಿತ್ತು ಅಂತ ವೈದ್ಯರು ಹೇಳಿದ್ರು. ಹೈಕೋರ್ಟ್ನಲ್ಲಿ ಒಬ್ಬರು ಜಡ್ಜ್ ಇದ್ರು. ಅವರಿಗೆ ನಾನು ಫೋನ್ ಮಾಡಿದೆ. ನನ್ನ ತಮ್ಮ ಸಾಯುತ್ತಾನೆ, ಆತನ ಮಗ ಲೋಕೇಶ್ನನ್ನು ಬಿಟ್ಟು ಬಿಡಿ ಎಂದು ಕೇಳಿಕೊಂಡೆ. ಇನ್ನು 4 ವರ್ಷ ಶಿಕ್ಷೆ ಇರಬೇಕಾದ್ರೇ ರಿಲೀಸ್ ಮಾಡಿದ್ರು. ದಾಳಿ ನಡೆದಾಗ ಚೆನ್ನಮ್ಮರವರಿಗೆ 2 ತಿಂಗಳ ಕಾಲ ಪ್ರಜ್ಞೆಯೇ ಇರಲಿಲ್ಲ. ಪತ್ನಿಗೆ ಬಂದ ಸ್ಥಿತಿ ಕಂಡು ದೇವೇಗೌಡರು ಕಣ್ಣೀರಿಡುತ್ತಿದ್ರಂತೆ. ವಿಶೇಷ ಅಂದ್ರೆ ಆಸಿಡ್ ದಾಳಿ ನಡೆದರೂ ಚೆನ್ನಮ್ಮ ಬೇಸರ ಮಾಡಿಕೊಳ್ಳಲಿಲ್ಲ. ನಾನು ಬರುವವರೆಗೂ ಆಕೆ ಊಟ ಮಾಡ್ತಿರ್ಲಿಲ್ಲ ಅಂತ ದೊಡ್ಡಗೌಡ್ರೇ ಹೇಳಿಕೊಂಡಿದ್ದಾರೆ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿದ್ರ, ಒಂದು ಆಸಿಡ್ ದಾಳಿಗೆ 8 ವರ್ಷ ಶಿಕ್ಷೆ ಆಗಿದೆ. ಅದು ಪ್ರಧಾನಿ ಅಣ್ಣನ ಮಗ ಆಗಿದ್ದರು, ತಮ್ಮನ ಮಗ ಆಗಿದ್ದರು. ಕಾರಣ ಅಷ್ಟು ಸ್ಟ್ರಾಂಗ್ ಆಗಿದೆ ಅಂತ.